ಇವತ್ತು ಎಸ್ ಡಿ ಪಿ ಐನವ್ರು ಬಂದುಬಿಟ್ಟಿದ್ದಾರೆ. ಎಸ್ ಡಿ ಪಿ ಐನವ್ರಿಗೆ ಯಾರು ಫಂಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಿನ್ನೆ. ನನ್ನ ದೃಷ್ಟಿಯಲ್ಲಿ ಎಸ್ ಡಿ ಪಿ ಐನವ್ರಿಗೆ ಯಾರು ಫಂಡ್ ಮಾಡಿದ್ದಾರೆ ಗೊತ್ತಾ? ನನ್ನ ಅನಾಲಿಸಿಸ್ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮೈನಾರಿಟೀಸ್ಗಳು ಅವರಿಗೆ ₹100 ₹200 ಫಂಡ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ಬೈ ಎಲೆಕ್ಷನಲ್ಲಿ ನಿಂತಾಗ ನಾನು ಅವಾಗ ಸಿದ್ದರಾಮಯ್ಯರ ಜೊತೆಗೆ ಇದ್ದೆ, ಈಗೂ ಇದ್ದೀನಿ. ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನ ಕುರುಬರು ಬಡವರು ₹100 ₹200 ₹500 ಕುರಿಗಳನ್ನು ಮಾರಿ ದುಡ್ಡು ತಂದು ಕೊಟ್ಟರು. ಹೇಗೆ ಅವತ್ತು ಅವ್ರಿಗೆ ಎಲ್ಲಿ ಯಾಕೆ ದುಡ್ಡು ಕೊಟ್ಟರು ಅಂತ ಕೇಳಬೇಕಿತ್ತು ನೀವು. ಎಸ್ ಡಿ ಪಿ ಐನವ್ರಿಗೆ ಯಾಕೆ ಕೊಟ್ಟರು ಜನ ದುಡ್ಡು? ಇಡೀ ಕರ್ನಾಟಕದ ರಾಜ್ಯದ ಮೂಲೆ ಇರತಕ್ಕಂಥ ಜನ ಎಸ್ ಡಿ ಪಿ ಐನವ್ರಿಗೆ ಫಂಡ್ ಮಾಡಿದರು. ಅಂದರೆ ನೀವು ಆ ಫೀಲ್ ಅರ್ಥನೇ ಮಾಡ್ಕೊಳ್ಳಿಲ್ಲ ರೀ. ಇಂಡಿಪೆಂಡೆನ್ಸಿಗೆ ದುಡ್ಡು ಕೊಟ್ಟರು ಬೇರೆಯವ್ರ ಹೊರಗಿಂದ ಬಂದು. ಅಂದರೆ ಈ ಬೇರೆ ಅವ್ರ ಮೇಲೆ ಇದ್ದಂಥ ಸಿಟ್ಟು ತೋರಿಸಿದ್ರಿ ಇವ್ರಿಗೆ. ನಿಮಗೆ ಅರ್ಥ ಆಗಲಿಲ್ಲ ಅದು. ನಾನು ನಿಮಗೆ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ನೀವಾಗಿ ಮೈನಾರಿಟೀಸನ್ನು ಡಿವೈಡ್ ಮಾಡೋಂಗಾಗುತ್ತೆ. ನಿಮ್ಮ ದೊಡ್ಡ ಜವಾಬ್ದಾರಿ ಇದೆ ರೀ. ಇವತ್ತು ನಾನು ಹೇಳ್ತೀನಪ್ಪ, ಐ ಆಮ್ ಬೀಯಿಂಗ್ ಲಿಂಗಾಯತ್ ಹೇಳ್ತೀನಿ, ನನ್ನ ಕನಸಿದೆ ಕರ್ನಾಟಕದಲ್ಲಿ ಒಬ್ಬ ದಲಿತರು ಒಬ್ಬ ಮೈನಾರಿಟೀಸ್ ಮುಖ್ಯಮಂತ್ರಿ ಆಗಬೇಕು. ಆ ದಿಕ್ಕಿನೆಲ್ಲ ಹೋರಾಟ ಮಾಡಬೇಕಂತ ಯೋಚನೆ ಮಾಡ್ತಕ್ಕಂಥವ್ರು ನಾವು. ನಮ್ಮಂಥರೇ ನಿರಾಶೆ ಮಾಡ್ತೀರಿ ನೀವು, ನಮ್ಮಂಥರ ಆಸೆಯನ್ನು ಕೊಲ್ತೀರಿ ನೀವು. ಇವತ್ತು ಕರ್ನಾಟಕದಲ್ಲಿ 17-18 ವರ್ಷ ಲಿಂಗಾಯತರು, 15-16 ವರ್ಷ ಒಕ್ಕಲಿಗರು, 10 ವರ್ಷ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ. ಹೈಯೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ಒಬ್ಬ ದಲಿತ ಆಗಿಲ್ಲ, ಒಬ್ಬ ಮೈನಾರಿಟಿ ಆಗಿಲ್ಲ. ಆ ದಿಕ್ಕಿನ ಯೋಚನೆ ಮಾಡಿರಿ. ಒಂದು ಸೀಟು, ಒಂದು ಮನೆತನವನ್ನು ಕನ್ವಿನ್ಸ್ ಮಾಡಿದೆ ನೀವು ಒಂದು ಸೀಟಿಗೆ, ಒಂದು ಕಮ್ಯುನಿಟಿಯನ್ನು ಕನ್ವಿನ್ಸ್ ಮಾಡಿ ಸೀಟ್ ಕೊಡ್ತೀರಿ ಅಂತಂದರೆ ನೀವು ಇಟ್ಸ್ ರಾಂಗ್ ಅಲ್ವಾ? ಅದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನನಗೆ ಯಾರ ಮೇಲೆ ಸಿಟ್ಟಿಲ್ಲ, ದ್ವೇಷ ಇಲ್ಲ. ಮಾನ್ಯ ರಿಜ್ವಾನ್ ಇರ್ಬೋದು, ಸಲೀಂ ಸಾಹೇಬ್ರು ಇರ್ಬೋದು, ನಿಮ್ಮ ಮೇಲೆ ದೊಡ್ಡ ಗೌರವ ಇದೆ. ಆದರೆ ಜನನ್ನ ನೀವು ರಾಂಗ್ ಇಂಟರ್ಪ್ರಿಟೇಷನ್ ಮುಖಾಂತರ ತಪ್ಪು ದಾರಿ ಹೇಳ್ತಕ್ಕಂಥ ಕೆಲಸ ದಯಮಾಡಿ ಮಾಡೋಕ್ಕೋಗ್ಬೇಡಿ. ದೊಡ್ಡ ಜವಾಬ್ದಾರಿ ಇದೆ ರೀ. ಇನ್ನೂ ಈ ದೇಶ ಎಲ್ಲೂ ಹೋಗ್ಬೇಕಾಗಿದೆ. ಇನ್ನೂ ನಾವು ಎಲ್ಲಿದ್ದೀವಿ ಗೊತ್ತಾ? ಇನ್ನೂ ಒಂದು ಮೈನಾರಿಟಿ ಸೀಟ್ ಕೊಡ್ರಿ, ದಲಿತರು ಸೀಟ್ ಕೊಡ್ರಿ, ಅವನಿಗೆ ಮಂತ್ರಿ ಮಾಡಿರಿ, ಇವ್ನಿಗೆ ಮಂತ್ರಿ ಮಾಡಿರಿ ಅಂತ ಸಂದರ್ಭದಲ್ಲಿದ್ದೀವಿ. ಎಲ್ಲಿರಬೇಕಿತ್ತು ನಾವು? ಬಸವಣ್ಣ ಕಟ್ಟಿದ ನಾಡಿದು, ಬುದ್ಧ ಕಟ್ಟಿದ ನಾಡಿದು, ಅಂಬೇಡ್ಕರ್ ಬರೆದ ಸಂವಿಧಾನ ಬರೆದಕ್ಕಂಥ ದೇಶ ಇದು. ಅವನು ಯಾವನೂ ಯೋಚನೆ ಮಾಡೋದಿಲ್ಲ. ಪಕ್ಷ ತೀರ್ಮಾನ ತಗೊಳ್ತು, ಆ ತೀರ್ಮಾನದಲ್ಲಿ ಇವರೆಲ್ಲರೂ ಇದ್ದರು, ಹಂಗಾಗಿ ನಾವು ಸಮರ್ಥವ್ರಿಗೆ ಟಿಕೆಟ್ ಕೊಟ್ವಿ. ನೀವು ಅಲ್ಲರಿ ಸಮರ್ಥವ್ರಿಗೆ ಟಿಕೆಟ್ ಕೊಡೋದು ನೀಟಾಗಿ ಹೇಳ್ಬೇಕಲ್ವ ನೀವು. ಅವ್ರಿಗೆ ಕೊಟ್ಟರೆ ಹಿಂಗಾಗುತ್ತೆ, ಸಣ್ಣ ಹುಡುಗ ಇದ್ದಾನೆ. ಆಮೇಲೆ ಇಲ್ಲ ನೋಡಿ, ಇನ್ನೊಂದು ಸಾಂಪ್ರದಾಯಿಕವಾಗಿ ನಾವು ಯಾರಾದರೂ ತೀರ್ಕೊಂಡ್ರೆ ಅವ್ರ ಮನೆ ಟಿಕೆಟ್ ಕೊಡ್ತೀನಿ. ಓಕೆ, ಸಮ್ಟೈಮ್ಸ್ ಇದು ಓಕೆ. ಮೇಟಿ ಮನೆಯಲ್ಲಿ ನಾನು ಹೇಳಿದ್ದೀನಿ ಭಾಳ ಸರಿ, ಮೇಟಿ MLA ಇದ್ದರು, ಅವ್ರ ಮನೆ ಬೇರೆ ಯಾರೂ ಅಧಿಕಾರದ ಇದ್ದಿಲ್ಲ, ಅವ್ರ ಮಗನಿಗೆ ಮಗಳು ಟಿಕೆಟ್ ಕೊಡ್ತೀರಿ, ಓಕೆ. ಮಲ್ಲಿಕಾರ್ಜುನವರ ಮಗ ಶಿವಶಂಕರಪ್ಪರವರ ಮಗ ಮಲ್ಲಿಕಾರ್ಜುನು ಮಂತ್ರಿ ಇದ್ದಾರೆ. ಮಲ್ಲಿಕಾರ್ಜುನವರ ಶ್ರೀಮತಿಯವರು MP ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ಅಧಿಕಾರದಲ್ಲಿದ್ದಾರೆ. ಅವ್ರ ಮಗ 26-27 ವರ್ಷದ ಹುಡುಗ. ಸಿಂಪತಿ ಅಂತ ಹೇಳ್ತಿರಲ್ಲ, ಯಾವ ಸಿಂಪತಿ ಇರುತ್ತೆ ಸರ್ ಅವ್ರ ಮನೇಲಿ? ಅದೇ ರಾಂಗ್ ಸಿಂಪತಿ. ನೀವು ಜನಕ್ಕೆ ಅರ್ಥ ಮಾಡ್ಕೊಳ್ಳಿಲ್ಲ. ಇಡೀ ಕ್ಷೇತ್ರ ತುಂಬ ಓಡಾಡಿದ್ದೀನಿ ನಾನು. 15 ದಿವಸ 24 ಗಂಟೆ ಓಡಾಡಿದ್ದೀನಿ. ಯಾರು ಈ ಕಾಂಗ್ರೆಸ್ ಪಾರ್ಟಿ ಒಳಗೆ ಬೇರೆ ಯಾರು ಸಿಕ್ಕಲಿಲ್ಲೇನ್ರಿ? ಆ ಹುಡುಗನಿಗೆ ಯಾಕ್ರಿ ಕೊಡ್ತೀರಾ? ಆ ಹುಡುಗ ಇನ್ನೂ ಬೆಳೆಯೇನಿದ್ದಾನೆ. ಸೊ ಯಾಕೆ ಅವ್ರ ಮನೆಯಲ್ಲಿ ಪಾಪ ಗಣೇಶು ಅರಣ್ಯ ರೋದನೆ ಪಾಪ ಒಳಗೇ ಕೂತ್ಕೊಂಡು ನೊಯ್ತಾಯಿದ್ರು, ನನಗೆ ಕೊಡಿಸ್ತಾರೆ ಅಂತ ಬಕ್ಕೇಸಿದ್ರು. 87ನೇ ಇಸ್ವಿಯಲ್ಲಿ ZP ಮೆಂಬರ್ ಆಯಿತು. ಅವರಿಗೆ ಸಿಂಪತಿ ಇಲ್ವಾ? ಇದು ಒಂದು ಪಕ್ಷವಾಗಿ ಯೋಚನೆ ಮಾಡಬೇಕು ಹೊರತು ಒಂದು ಭಜನಾ ಮಂಡಳಿ ಥರ ಯೋಚನೆ ಮಾಡಬಾರ್ದು. ಯಾವುದೇ ಪಕ್ಷ ಇರ್ಬೋದು. ಯಾವ ಒಂದು ಪಕ್ಷ ನಿಷ್ಪಕ್ಷಪಾತವಾಗಿ, ನಿಷ್ಠೂರವಾಗಿ, ಸೈದ್ಧಾಂತಿಕವಾಗಿ ಇರುತ್ತೆ, ಆ ಪಕ್ಷ ಮಾತ್ರ ದೇಶವನ್ನು, ರಾಜ್ಯವನ್ನು ಮುನ್ನಡೆಸ್ತಕ್ಕಂಥ ಒಂದು ಅವರಿಗೆ ಆತ್ಮಸ್ಥೈರ್ಯ ಇರುತ್ತೆ. ನೀವು ಯಾವುದೋ ಒಂದು ಇಂಡಿವಿಜುವಲ್ಲು ಇದಕ್ಕೆ ಗಂಟು ಬೀಳಬಾರ್ದ್ರಿ. ಎಷ್ಟು 15-20 ಈಗ ನಾನು ಮಾನ್ಯ ನಮ್ಮ ಸ್ನೇಹಿತರು ಕೇಳ್ತೀನಿ, ನೀವು 15-20 ದಿವಸ ಬಂದು ಕೂತ್ರಲ್ಲ, ಅಲ್ಲಿ ಮುಸ್ಲಿಮರ ಭಾವನೆಗಳನ್ನು ನೀವು ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ ನಿಮಗೆ. ಸಾದಿಕ್ಕವರು ವಾಪಸ್ ತಕ್ಕಂಥ ತಕ್ಷಣ ಗೆದ್ದೇ ಬಿಟ್ವಿ ಅಂತ ಹೋದ್ರಿ. ಆ ಸಾದಿಕ್ಕವ್ರು ನೀವೇನು ವಾಪಸ್ ತಗ್ಸಲಿಲ್ಲ ಬಿಡಿ, ಅವರು ಕಣದಲ್ಲೇ ಇದ್ದರು, ನಿವೃತ್ತಿ ಒಂದು ಸೇರಿ ನೆಕ್ಸ್ಟ್ ಡೇ ಹೋಗ್ಬಿಟ್ಟು. ಸಾದಿಕ್ಕಿಗಿಂತ ದೊಡ್ಡ ಪವರ್ಫುಲ್ ಯಾರು ಇದ್ದರು, ಅವ್ರ ಬಗ್ಗೆ ನೀವು ಗಮನಿಸಲೇ ಇಲ್ಲ. ನಾವು ಬಡ್ಕೊಳ್ತಾ ಇದ್ವಿ. ಸಾದಿಕ್ಕಿಗಿಂತ ಭಾಳ ಪವರ್ಫುಲ್ ಆಗಿರೋದಾರ ರೀ, ಅವ್ರ ಕಣದಲ್ಲಿ ಉಳಿತಾ ಇದ್ದಾರೆ, ಅವ್ರನ್ನ ಗಮನಿಸ್ರಿ. ಅಲ್ಲಿರೋ ಲೋಕಲ್ ಯಾರನ್ನೂ ನೀವು ಟಚ್ಚೇ ಮಾಡಲಿಲ್ಲ. ನೀವು ಎಲ್ಲಿಂದನೋ ಹೆಲಿಕಾಪ್ಟ್ರಲ್ಲಿ ಬಂದು, ಎಲ್ಲಿಂದನೋ ವಿಮಾನದಲ್ಲಿ ಬಂದು ಇಲ್ಲಿ ಲ್ಯಾಂಡಾಗಿ ಇವ್ರನ್ನ ತೆಗೆದುಬಿಟ್ರೆ ಗೆದ್ದುಬಿಡ್ತೀವಿ ಅಂತ ಹೇಳಿ ಪಾಪ ಮೇಲಿರೋರಿಗೆ ನೀವು ರಾಂಗ್ ಮಾಹಿತಿ ಕೊಟ್ರಿ. ಅಲ್ಲಿ ಲೋಕಲಿಗೆ ಜನಗಳ ಮಧ್ಯೆ ಕೆಲಸ ಮಾಡ್ತಕ್ಕಂಥ 5-6 ಜನ ಹುಡುಗರು ನಿಂತ್ಕೊಂಡ್ರು. ಅವ್ರ ಬಗ್ಗೆ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಹಗಲು ರಾತ್ರಿ ದುಡ್ದಂಥವ್ರು ಮೊನ್ನೆ ಇಂಡಿಪೆಂಡೆಂಟಾಗಿ ನಿಂತರು. ಕಾಂಗ್ರೆಸ್ ಅಂತಂದ್ರೆ ಜೀವ ಕೊಡ್ತಕ್ಕಂಥವ್ರು ಮೊನ್ನೆ ಕಂಟೆಸ್ಟ್ ಮಾಡಿದರು. ಅವ್ರ ಬಗ್ಗೆ ನೀವು ಗಮನಿಸಲೇ ಇಲ್ಲ. ಇದು ಈ ಥರದ ರಾಜಕಾರಣ ಇದೆಯಲ್ಲ, ಅದು ಪಕ್ಷಕ್ಕೂ ಒಳ್ಳೆಯದಲ್ಲ,
ಒಂದು ಕಮ್ಯುನಿಟಿಗೂ ಒಳ್ಳೆಯದಲ್ಲ, ಎರಡಕ್ಕೂ ಒಳ್ಳೆಯದಲ್ಲ. ಅದಕ್ಕೆ ದಯಮಾಡಿ ನಿಮಗೆ ಹೇಳ್ತೀನಿ, ನೀವು ಯಾರ್ದೋ ಮಾತು ಕೇಳ್ಕೊಂಡು ಇವ್ರು ಯಾರು ಫಂಡ್ ಮಾಡಿದರು, ಅವ್ರು ಯಾರು ಹೇಳ್ರಿಯಪ್ಪ, ನೀವು ಯಾರು ಫಂಡ್ ಮಾಡಿರಂತ ನೀವು ನನಗೆ ಸಾಕ್ಷಿ ಸಮೇತ ಕೊಡಿ, ನಾನು ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ. ಸಾಕ್ಷಿ ಸಮೇತ ಹೇಳಬೇಕು. ಗಾಳಿಯಲ್ಲಿ ಗುಂಡಾರಿಸೋದಲ್ಲ. ಗಾಳಿಯಲ್ಲಿ ಗುಂಡಾರಿಸಿ ನಿಮ್ಮ ಈ ನಾಳೆನ ಮಂತ್ರಿಮಂಡಲ ರಚನೆ ಆಗ್ಬೋದು, ನೀವೇನೋ ಆಗ್ಬೋದು, ಇವತ್ತು ನಿಮ್ಗೇನಾರು ಇದ್ದರೆ ಅದು ದಯಮಾಡಿ ಅದನ್ನು ತೆಗೆದುಬಿಡಿ ಆ ಕನಸು. ನೀವು ಮುಖ್ಯಮಂತ್ರಿನೇ ಆಗಿ ಅಂತ ಹೇಳ್ತಾ ಇದ್ದೀನಿ ನಾನು. ಪ್ರಶ್ನೆ ಅದಲ್ಲ ಇಲ್ಲಿ. ಒಂದು ಕಮ್ಯುನಿಟಿನ ಬಲಿ ಕೊಡಬೇಡಿ. ಒಂದು ದೊಡ್ಡ ಅಹಿಂದ ವರ್ಗ ಇದೆ ರೀ ಈ ರಾಜ್ಯದಲ್ಲಿ. 1,00,000 ಜನಸಂಖ್ಯೆ ಇದ್ದಾರೆ ಮೈನಾರಿಟೀಸು, 1,00,000 ಜನಸಂಖ್ಯೆ ಇದ್ದಾರೆ ಬ್ಯಾಕ್ವರ್ಡ್ಸು, ದಲಿತರಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡಿ. ಒಂದು ಸೀಟ್ ಬಗ್ಗೆ ಯೋಚನೆ. ಏನು ಒಂದು ಸೀಟ್ ಕಳ್ಕೊಂಬಿಟ್ಟಿದ್ರೆ ಏನು ಸರ್ಕಾರ ಹೋಗ್ಬಿಡ್ತಿತ್ತ ನಮ್ಮದು? ಹೋಗ್ಬಿಡ್ತಿತ್ತಾ ಹೇಳಿ? ಹೋಗ್ತಿದ್ದಿಲ್ಲ. ಇದು ಒಳ್ಳೆ ಎಕ್ಸ್ಪೆರಿಮೆಂಟ್ ಟೈಮ್ ಇತ್ತು ನಿಮಗೆ. ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ ನೀವು. ಅಯ್ಯೋ ಅವ್ರು ದುಡ್ಡು ಕೊಟ್ಬಿಟ್ರು, ಇವರು ಅವ್ರಿಗೆ ಫಂಡಿಂಗ್ ಮಾಡಿಬಿಟ್ರು, ಅವರು ಇವ್ರಿಗೆ ಫಂಡಿಂಗ್ ಮಾಡಿದರು. ಮಲ್ಲಿಕಾರ್ಜುನ ಅವ್ರಿಗೇನು ಫಂಡ್ ಕಡಿಮೆ ಇತ್ತೇನು ಸರ್? ಕಾಂಗ್ರೆಸ್ ಪಕ್ಷಕ್ಕೇನು ಫಂಡ್ ಕಡಿಮೆ ಇತ್ತಾ? ಇವರು ಇನ್ನೂ ಜಾಸ್ತಿನೇ ಮಾಡ್ಬೋದಿತ್ತಲ್ಲ. ದುಡ್ಡಿನ ಮೇಲೆ ಎಲೆಕ್ಷನ್ ನಡೆಯೋದಾದರೆ, ನನ್ನ ದೃಷ್ಟಿಯಲ್ಲಿ ದುಡ್ಡಿನಲ್ಲಿ ಎಲೆಕ್ಷನ್ ನಡೆಯಲ್ಲ. ಅದು ಒಂದು ಪಾರ್ಟ್ ಅಷ್ಟೇ, ಅದು ಒಂದು ಭಾಗ ಅಷ್ಟೇ ಅದು. ಆದರೆ ಎಲ್ಲ ಟೈಮಲ್ಲಿ ಹಣ ನಡೆಯೋದಿಲ್ಲ.